ಪ್ರಪಂಚದ ಬಿಗ್ಗೆಸ್ಟ್ ಸ್ಟಾರ್ ಆದ ಮನುಷ್ಯ ರಾತ್ರಿ ಮಲಗೋಕ್ಕೆ ಡ್ರಗ್ಸ್ ತಗೊಳ್ತಿದ್ರು. ಅದೇ ಡ್ರಗ್ ಅವ್ರನ್ನ ಕೊಲ್ತು. ಇದು ಯಾವ ಮೂವಿ ಕಥೆನೂ ಅಲ್ಲ, ಇದು ಮೈಕಲ್ ಜಾಕ್ಸನ್ ರಿಯಲ್ ಲೈಫ್. 39 ಗಿನ್ನಸ್ ವರ್ಲ್ಡ್ ರೆಕಾರ್ಡ್ಸ್, ಒಂದೇ ರಾತ್ರಿ 8 ಗ್ರಾಮಿ ಅವಾರ್ಡ್ಸ್, 70 ಮಿಲಿಯನ್ ಕಾಪಿ ಸೇಲ್ ಆದ ಥ್ರಿಲ್ಲರ್ ಆಲ್ಬಮ್. ಇಷ್ಟೆಲ್ಲ ಇದ್ದ ಮನುಷ್ಯ ರಾತ್ರಿ ನಿದ್ರೆ ಬರದೆ 5 ದಿನ ಹಾಗೆ ಇರ್ತಿದ್ರು. ಯಾಕೆ ಗೊತ್ತಾ? ಅವರ ಚೈಲ್ಡ್ಹುಡ್ ನೋಡಿದ್ರೆ ಮೈಕಲ್ ಜಾಕ್ಸನ್ಗೆ ಡ್ಯಾಡಿ ಅಂತ ಕರೆಯೋ ಅವಕಾಶನೇ ಇರಲಿಲ್ಲ. ತನ್ನ ತಂದೆ ಸರ್ ಅಥವಾ ಜೋಸೆಫ್ ಅಂತ ಮಾತ್ರ ಕರೀರಿ ಅಂತ ಹೇಳ್ತಿದ್ರು. ಪ್ರಾಕ್ಟೀಸಲ್ಲಿ ಒಂದು ಸ್ಟೆಪ್ ತಪ್ಪಿದ್ರೆ ಬೆಲ್ಟಿಂದ ಹೊಡಿತಿದ್ರು. 9 ವರ್ಷಕ್ಕೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದ ಆ ಮಗು ಸ್ಕೂಲ್ ಗ್ರೌಂಡ್ಸಲ್ಲಿ ಆಟ ಆಡೋಕ್ಕಾಗಲಿಲ್ಲ, ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಚೈಲ್ಡ್ಹುಡ್ ಅನ್ನೋದೇ ಕಳ್ಕೊಂಡ್ರು. ಮೈಕಲ್ ನೆವರ್ಲ್ಯಾಂಡ್ ರ್ಯಾಂಚ್ನ ಕಟ್ಸಿದ್ರು, ಫನ್ಗೋಸ್ಕರ ಅಲ್ಲ, ತನ್ನ ಥರ ಯಾವ ಮಗುನೂ ಕಷ್ಟಪಡಬಾರ್ದು ಅಂತ. ಒಂದು ಇಂಟರ್ವ್ಯೂಯಲ್ಲಿ ತನ್ನ ಮಕ್ಕಳ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ, ನನ್ನ ಮಕ್ಕಳು ನನ್ನ ಮೈಕಲ್ ಅಂತ ಕರಿಬಾರ್ದು, ಡ್ಯಾಡಿ ಅಂತ ಮಾತ್ರ ಕರಿಬೇಕು ಅಂತ. ಯಾಕಂದರೆ ಅದು ಅವ್ರಿಗೆ ಯಾವತ್ತಿಗೂ ಸಿಗದೇ ಇರೋ ಒಂದು ಪದ. ಸ್ಟೇಜ್ ಮೇಲೆ ಮಿಲಿಯನ್ಸ್ ಆಫ್ ಪೀಪಲ್ ಕೂಗಾಡ್ತಿದ್ರು. ಮನೆಗೆ ಬಂದರೆ ನಿದ್ರೆ ಬರ್ತಿರ್ಲಿಲ್ಲ. ಫೇಮ್ ಅಂದರೆ ಹ್ಯಾಪಿನೆಸ್ ಅಲ್ಲ, ಒಳಗಿನ ಗಾಯ ಹೊರಗಿನ ಅಪ್ಲೋಸಿಂದ ಹೀಲ್ ಆಗಲ್ಲ. ನಿಮಗೆ ಒಂದು ಪ್ರಶ್ನೆ, ನೀವು ಯಾರಾದರೂ ಒಬ್ಬ ಮನುಷ್ಯನ ಹೊರಗಿನ ಸಕ್ಸಸ್ನ ನೋಡಿ ಜಡ್ಜ್ ಮಾಡಿ ನಂತರ ಅವರ ಒಳಗಿನ ನೋವು ಗೊತ್ತಾಗಿ ಫೀಲ್ ಮಾಡಿದ್ದೀರಾ? ಕಮೆಂಟಲ್ಲಿ ಹೇಳಿ. ಈ ರೀಲಲ್ಲಿ ಕೇವಲ ಒಂದು ಪಾರ್ಟ್ ಮಾತ್ರ ಹೇಳಿದ್ದೀನಿ. ಮೈಕಲ್ ಜಾಕ್ಸನ್ನ ಚೈಲ್ಡ್ಹುಡ್ ಟ್ರಾಮಾನಿಂದ ಹಿಡಿದು ಥ್ರಿಲ್ಲರ್ ಎವಲ್ಯೂಷನ್, ಅಲಿಗೇಷನ್ಸ್, 2026 ಆನ್ಗೋಯಿಂಗ್ ಕೋರ್ಟ್ ಕೇಸ್ವರೆಗೆ ಫುಲ್ ಡೀಟೇಲ್ಡ್ ವಿಡಿಯೋ ಪುಷ್ಪ ಪ್ರಸಂಗ ಯೂಟ್ಯೂಬ್ ಚಾನಲಲ್ಲಿ ಇದೆ. ಬಯೋನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಂಥ ಕಂಟೆಂಟ್ ಇನ್ನೂ ಬೇಕಂದರೆ ಪುಷ್ಪ ಪ್ರಸಂಗ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಕನ್ನಡದಲ್ಲಿ ರೆಗ್ಯುಲರ್ಲಿ ಇಂಥ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ತರ್ತಿರ್ತೀನಿ. ಈ ರೀಲ್ನ ನೀವು ಯಾರಿಗೆ ಶೇರ್ ಮಾಡ್ತೀರಾ ಅಂದರೆ, ಯಾರು ಯಾವಾಗಲೂ ಸಕ್ಸಸ್ ಅಂದರೆ ಹ್ಯಾಪಿನೆಸ್ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆ ಶೇರ್ ಮಾಡಿ.